ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನಿಲ್ಲಿ 6 ದಾರ ತೊಗೊಂಡಿದ್ದೀನಿ. ಹಾಗೆ ಮಾಮೂಲಿ ಯೂಸ್ ಮಾಡೋ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ 4 ಚೈನ್ಸ್ ಹಾಕ್ತಾ ಇದ್ದೀನಿ. 2 3 4 4 ಚೈನ್ಸ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಅತಿ ಲೂಸು ಆಗಬಾರ್ದು, ಅತಿ ಟೈಟು ಆಗಬಾರ್ದು, ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು. ಈಗ ಮತ್ತೆ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಮತ್ತೆ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾನು 3 ಸಲ ಹಾಕೋತಾ ಇದ್ದೀನಿ. ಇದು ಒಂದು ಬ್ರೈಡಲ್ ಡಿಸೈನ್. ಇದು ತುಂಬಾ ಸಿಂಪಲ್ ಆಗಿದೆ, ಅದು ಹಾಗೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಮೂರು ಸಲ 4 ಚೈನ್ದು ಲಾಕ್ ಆದಮೇಲೆ ಈಗ ನಾನಿಲ್ಲೊಂದು ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ರೌಂಡ್ ಆಗಿರೋದೊಂದು ಬೀಡನ್ನ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಬೀಡ್ ನೀವು ಹಾಕ್ಕೋಬೋದು. ಬೀಡ್ ಹಾಕೋದಾದಮೇಲೆ ಅದನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡನ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಆದಮೇಲೆ ನಾನು ಇಲ್ಲಿಗೆ ಮತ್ತೆ 4 ಚೈನ್ಸ್ ಹಾಕೋತಾ ಇದ್ದೀನಿ. ಮೊದಲು ಹಾಕಿದ್ವಲ್ವ ಅದೇ ಥರ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. ಬೀಡ್ಗಿಂತ ಮುಂಚೆ ಮೂರು ಸಲ ಹಾಕಿದ್ದೆ 4 ಚೈನ್ಸ್ನ. ಬೀಡ್ ಆದಮೇಲೆ ಈಗ ನಾನು 5 ಟೈಮ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಈಗ 5 ಟೈಮ್ಸು 4 ಚೈನ್ ಲಾಕ್ ಆಗಿದೆ. ಈಗ ನಾನು ಮತ್ತೆ ಬೀಡ್ ಹಾಕೋತಾ ಇದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನಾವು ಮೊದಲಿಗೆ ಮಾಡಿದ್ವಲ್ವ ಅದೇ ಥರ. ಈ ಫಸ್ಟ್ ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಆದರೆ ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ 4 ಚೈನ್ದು ಲಾಕ್ 3 ಸಲ ಬರುತ್ತೆ. ಮಿಡ್ಲಲ್ಲಿ ಎಲ್ಲ 5 ಸಲ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ.
ನೋಡಿ ಈಗ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ, ಈ ಥರ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಬಟ್ಟೆನ ಈ ಥರ ಟರ್ನ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಸೀರೆ ಫ್ರಂಟ್ಸ್ ಅಂದರೆ ಬಟ್ಟೆ ಫ್ರಂಟ್ ಸೈಡಿಂದ ಹಾಕಿದ್ದೀನಿ. ಈಗ ಟರ್ನ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಸೈಡ್ ಆಗುತ್ತೆ. ನಾನು ಇಲ್ಲೊಂದು ಸಲ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಳ್ಳೋದಾದಮೇಲೆ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೋಣದಾದಮೇಲೆ ಅದು ಮೊದಲಿಗೆ ಲಾಕ್ ಮಾಡಿರ್ತೀವಲ್ವ 4 ಚೈನ್ದು, ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನೀಗ ಮತ್ತೆ 4 ಚೈನ್ ಹಾಕ್ತೀನಿ. ನಾಲ್ಕು ಚೈನ್ ಆದಮೇಲೆ ಈಗ ನಾನು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 4 ಚೈನ್ ಹಾಕ್ಕೊಂಡು ಬೀಡ್ ಸ್ಟಾರ್ಟ್ ಆಗೋದಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ನಾವು ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಬೀಡ್ ಮೇಲೆ ಚೈನ್ಸ್ ಹಾಕ್ತಾ ಹೋಗಬೇಕು. ಈ ಚೈನ್ಸ್ ಮಾತ್ರ ನಿಮ್ಮದು ಬೀಡ್ ಯಾವ ಸೈಜಲ್ಲಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಒಂದು 5ರಿಂದ 6 ಹಾಕೋತಾ ಇದ್ದೀನಿ. ನಿಮ್ಮ ಬೀಡ್ ಎಷ್ಟಕ್ಕೆ ಬರುತ್ತೋ ಅಷ್ಟು ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು. ಈ ಥರ ಚೈನ್ಸ್ ಹಾಕಿ ಬೀಡ್ದು ನೆಕ್ಸ್ಟ್ ಎಂಡ್ ಇರುತ್ತಲ್ಲ ಅಲ್ಲಿಗೆ ನಾವು ಈ ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ನಿಮಗೆ ಮತ್ತೆ 5 ಟೈಮ್ಸ್ದು 4 ಚೈನ್ ಲಾಕ್ ಸಿಗುತ್ತೆ. ಅದ್ರ ಮೇಲೂ ಸೇಮ್ ಅದೇ ಥರ ನಾವು ಮೊದಲಿಗೆ ಯಾವ ಥರ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿದ್ವಲ್ವ ಅದೇ ಥರ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಬೀಡ್ ಬಂದಾಗ ಮಾತ್ರ ಬೀಡ್ ಮೇಲೆ ಚೈನ್ಸ್ ಬರುತ್ತೆ. ಈ ಲೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಸೆಕೆಂಡ್ ಲೈನು. ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನೆಕ್ಸ್ಟ್ ಈಗ ಥರ್ಡ್ಗೆ ಮತ್ತೆ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಮತ್ತೆ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ಈಗ ಸೇಮ್ ಅದೇ ಥರ 4 ಚೈನ್ಸ್ ಹಾಕ್ಕೊಂಡು ಚೈನ್ ಲಾಕ್ ಮೊದಲಿಗೆ ಇರುತ್ತಲ್ಲ ಅದ್ರ ಮೇಲೇ ಲಾಕ್ ಮಾಡ್ತಾ ಹೋಗಬೇಕು. ಈಗ ನಾನು ಇಲ್ಲಿ ಒಂದೆರಡು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಬೀಡ್ ಹತ್ತಿರಕ್ಕೆ ಬಂತಲ್ಲ, ಹತ್ತಿರಕ್ಕೆ ಬಂದಾಗ ಎರಡು ಅಥವಾ 3 ಎಷ್ಟು ಡಿಸ್ಟೆನ್ಸ್ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ ಬೀಡ್ ಆಲ್ಮೋಸ್ಟ್ ಹತ್ತಿರಕ್ಕೆ ಬಂದಿದೆ. ಸೊ ನಾನಿಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಅಂದರೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಗ್ಯಾಪಲ್ಲಿ ಈ ಥರ ಹಿಂಗೆ ದಾರ ಎಳ್ಕೊಂಡು 1 ಲೂಪ್ ಹಾಕ್ಕೊಂಡು 2 ಲೂಪ್ನ ಹೊರಗಡೆ ತೆಗಿಬೇಕು. ಮತ್ತು 1 ಲೂಪ್ ಹಾಕ್ಕೊಂಡು ಇನ್ನೆರಡು ದಾರನ ಹೊರಗೆ ತೆಗಿಬೇಕು. ಮತ್ತು ಈಗ ಲಾಸ್ಟ್ಗೆ 1 ಲೂಪ್ ತೊಗೊಂಡು 2 ಲೂಪ್ನ ತೆಗಿಬೇಕು. ಇದೇ ಥರ ಇದಕ್ಕೆ ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಈ ಬೀಡ್ ಮೇಲೆ ಒಂದು 10ರಿಂದ 12 ಈ ಥರ ಬರುತ್ತೆ. ಇದೂ ನಿಮ್ಮದು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹಾಕಿರೋ ಬೀಡ್ಗೆ ನಾನು ಇಲ್ಲಿ 12 ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ.
ಟ್ರಿಪಲ್ ಕ್ರೋಶೆ ಹಾಕಿದರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಟ್ರಿಪಲ್ ಕ್ರೋಶೆ ಬರಲ್ಲ ಅಂತಂದರೆ ಡಬಲ್ ಕ್ರೋಶೆನೂ ಹಾಕೋಬೋದು. ನಾನಿಲ್ಲಿ ಟ್ರಿಪಲ್ ಕ್ರೋಶೆನೇ ಹಾಕ್ತಾ ಇದ್ದೀನಿ. ನೋಡಿ, ಈಗ 12 ಸಲ ಟ್ರಿಪಲ್ ಕ್ರೋಶೆ ಹಾಕೋದಾಗಿದೆ. ಹಾಕೋದಾದಮೇಲೆ ನಾನು ಇಲ್ಲಿ ನೆಕ್ಸ್ಟಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ಬೋದು. ಇದನ್ನ ಒಂದು 2 ಸಲ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮತ್ತೆ ಚೈನ್ ಸಿಗುತ್ತೆ. ಚೈನ್ಸ್ ಮೇಲೆ ಚೈನ್ಸ್ ಹಾಕಿ ಚೈನ್ ಲಾಕಲ್ಲೇ ಇದನ್ನು ಮೇಲಿನ ಚೈನು ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬೀಡ್ ಹತ್ತಿರಕ್ಕೆ ಬರೋವರೆಗೂ ಇದೇ ಥರ ಸ್ಟೆಪ್ನ ಫಾಲೋ ಮಾಡಬೇಕು. ಆಮೇಲೆ ಬೀಡ್ ಹತ್ತಿರಕ್ಕೆ ಬಂದಮೇಲೆ ಬೀಡ್ ಮೇಲೆ ಟ್ರಿಪಲ್ ಕ್ರೋಶೆ ಹಾಕಬೇಕು. ಈ ಲೈನ್ ಪೂರ್ತಿ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ, ಆರ್ಚಸ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಯೆಲ್ಲೋ ಕಲರ್ ದಾರ ತಗೋತಾ ಇದ್ದೀನಿ. ಯೆಲ್ಲೋ ಕಲರ್ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮದು ಸೀರೆ ಯಾವ ಕಾಂಬಿನೇಷನ್ ಇರುತ್ತೋ ಆ ಕಲರ್ ದಾರನ ನೀವು ಉಪಯೋಗಿಸ್ಕೋಬೋದು. ನೋಡಿ, ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಯೆಲ್ಲೋ ಕಲರ್ ದಾರನ ಈ ಥರ ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ನಾನು ಮತ್ತೆ ಚೈನ್ಸ್ ಇದೆಲ್ಲ ಚೈನ್ಸ್ ಮೇಲೆ ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ. ಆರ್ಚ್ ಸ್ವಲ್ಪ ಹತ್ತಿರಕ್ಕೆ ಬರೋವರೆಗೂ ಇದೇ ಥರ ಹಾಕಬೇಕು. ಒಂದು 4ರಿಂದ 5 ಹಾಕಬೇಕು. 5 ಹಾಕಿದ ಮೇಲೆ ಇದನ್ನ ಲಾಕ್ ಮಾಡ್ಕೊಳ್ಳಿ. ಈಗ ಮೊದಲನೇದು ಟ್ರಿಪಲ್ ಕ್ರೋಶೆ ಗ್ಯಾಪ್ ಇಟ್ಟು ಸೆಕೆಂಡ್ ಟ್ರಿಪಲ್ ಕ್ರೋಶೆ ಗ್ಯಾಪಲ್ಲಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ಈಗ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶೆ ಗ್ಯಾಪ್ ಏನಿರುತ್ತಲ್ಲ ಅದರಲ್ಲಿ 5 ಸಲ ನಾನು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಫಸ್ಟ್ ಹಾಕಿರೋ 2 ಚೈನ್ಸ್ನ ಬಿಟ್ಟು 5 ಸಲ ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ 4 ಮಾತ್ರ ಹಾಕೋಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಅಂತ ಹೇಳಿ 5 ಸಲ ಹಾಕ್ತಾ ಇದ್ದೀನಿ.
5 ಸಲ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲೀಗ 2 ಟ್ರಿಪಲ್ ಕ್ರೋಶೆ ಗ್ಯಾಪ್ನ ಬಿಟ್ಟು ಮೂರನೇದರಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸೇಮ್ ಮೊದಲಿಗೆ ಹಾಕಿದ್ವಲ್ವ ಅದೇ ಥರ ನೋಡಿ, ಈ ಥರ ಡಬಲ್ ಕ್ರೋಶೆ ಹಾಕೋಬೇಕು. ಡಬಲ್ ಕ್ರೋಶೆ ಹಾಕೋದಾದಮೇಲೆ 2 ಚೈನ್ ಹಾಕ್ಕೊಳ್ಳಿ. ನೋಡಿ ಈಗ 2 ಚೈನ್ ಆಯಿತು. ಈಗೇನು ಕಂಬ ಥರ ಹಾಕಿದ್ದೀವಲ್ವ ಅದರದ್ದೇ ಗ್ಯಾಪಲ್ಲಿ ನಾನು ಮತ್ತೆ ಈಗ ಕಂಬ ಹಾಕ್ತಾ ಹೋಗ್ತೀನಿ. ಕಂಬನೂ ಅಂತ ಹೇಳ್ಬೋದು, ಡಬಲ್ ಕ್ರೋಶೆ ಅಂತಲೂ ಹೇಳ್ಬೋದು. ನಾನು ಮತ್ತೆ ಇಲ್ಲಿ 5 ಹಾಕ್ತಾ ಇದ್ದೀನಿ. ಐದು ಸಲ ಆದಮೇಲೆ ಮತ್ತೆ ಈಗ ನಾನು 2 ಟ್ರಿಪಲ್ ಕ್ರೋಶೆ ಗ್ಯಾಪ್ ಬಿಟ್ಕೊಂಡು ಮೂರನೇದರಲ್ಲಿ ಮತ್ತೆ ಈಗ ಒಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ. ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಚೈನ್ಸ್ ಮೇಲೆ ಚೈನ್ಸ್ ಬರುತ್ತೆ. ಆರ್ಚ್ ಮೇಲೆ ಈಗ ಹೇಗೆ ಆರ್ಚ್ ಹಾಕಿದ್ವಲ್ವ ಅದೇ ಥರ ಡಿಸೈನ್ ಬರುತ್ತೆ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈಗ ಇಲ್ಲಿ ಮಿಡ್ಲಲ್ಲಿ ನಾನು ಕುಚ್ಚು ಹಾಕ್ತೀನಿ. ನೋಡಿ ಈಗ ಕುಚ್ಚನ್ನು ಹಾಕೋದು ಕಂಪ್ಲೀಟ್ ಆಗಿದೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.